ಅಗೇನ್ ಈಗ ನಿರ್ಮಲಾ ಸೀತಾರಾಮನ್ ಅದು ಪ್ರಶ್ನೆ ಕೇಳಿದ್ದಾರೆ, ಬಿಜೆಪಿ ನಾಯಕರು ಅದು ಪ್ರಶ್ನೆ ಕೇಳಿದ್ದಾರೆ. ನೀರಿನ ವಿಚಾರದಲ್ಲಿ ನೀರು ಕೊಡೋದಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ಗೌರ್ಮೆಂಟ್ಗೆ. ಈಗ ಮತ್ತೆ ಕೇಂದ್ರಕ್ಕೆ ಬರ್ತಾ ಇದ್ದಾರೆ ಅಂತ. ಇವತ್ತು ಬೆಂಗಳೂರಿನಲ್ಲಿ ನೀರಿನ ಕ್ರೈಸಿಸ್ ಉಂಟಾಗಿದೆ, ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತಿದ್ದಾರೆ. ಓಕೆ, ಹಂಗಾರೆ ಮಳೆ ಬೀಳೋದಕ್ಕೆ ಕಾಂಗ್ರೆಸ್ ಕಾರಣನಾ? ನಿರ್ವಹಣೆ ಮಾಡಬೇಕಿತ್ತು ಅಂತ. ಕೊಡ್ತಾ ಇದ್ದೀನಲ್ಲ ನೀರನ್ನ, ಟ್ಯಾಂಕರಲ್ಲೆಲ್ಲ ಓಡಿಸ್ತಾ ಇದ್ದೀವಿ, ಎಕ್ಸ್ಟ್ರಾ ಮಾಡ್ತಾ ಇದ್ದೀವಿ, ಕಾವೇರಿ ನೀರು ಅಲಾಟ್ಮೆಂಟ್ ಮಾಡಿದ್ದೀವಿ. ಈಗ ಈ ತಿಂಗಳು ಕೊನೆಗೆ ತಿರ್ಗಾ 5th ಸ್ಟೇಜ್ ಈಗ ಶುರು ಆಗ್ತದೆ. ಇಂಥ ಪರಿಸ್ಥಿತಿಯಲ್ಲೂ ಐ ಆಮ್ ಮ್ಯಾನೇಜಿಂಗ್. ಅಶೋಕ ಸ್ನಾನ ಮಾಡಲಿಲ್ವಾ? ಬೇರೆ ಯಾರು ಮಂತ್ರಿಗಳು ಯಾರು ಸ್ನಾನ ಮಾಡಿಲ್ವಾ ಕೇಳಿಯಪ್ಪ. ಅದು ಯಾವ್ದಾದ್ರು ಹೋಟ್ಲವ್ನು ಹೇಳಿ ನೋಡೋಣ. ಸ್ನಾನ ಮಾಡಿದೆ ಇವತ್ತು ಹಬ್ಬ ಮಾಡಿಸೋರು ಎಲ್ಲರೂ ಒಂದು ಕಡೆ ತೋರಿಸಿ. ನಾ ಚಿಕ್ಕ ಹುಡುಗನ ನೆನಪಿರ್ತಿತ್ತು, 15 ದಿನಕ್ಕೆ ಒಂದ್ಸತಿ ಮಾಡ್ತಾರೆ, ವಾರಕ್ಕೆ ಒಂದ್ಸತಿ ಮಾಡ್ತಾರೆ ಅಂತ ಮಾತಾಡೋದು. ಈಗ ಪ್ರತಿದಿನ ಅದು ಯಾರಪ್ಪ ಸ್ನಾನ ಮಾಡಿದೆ ಹಬ್ಬ ಮಾಡೋರು ಇವತ್ತು? ಈ ಬರ ಪರಿಹಾರದ ಲಾಜಿಕಲ್ ಎಂಡ್ ಏನಾಗಿರುತ್ತೆ ಸರ್? ಈಗಾಗಲೇ ನೀವು ಕೋರ್ಟ್ಗೆ ಹೋಗ್ತೀನಿ ಅಂತ ಕೋರ್ಟ್ಗೆ ಹೋಗಿದ್ದೀರಿ ಆಲ್ರೆಡಿ, ಅದನ್ನು ಚುನಾವಣಾ ವಿಚಾರ ಕೂಡ ಮಾಡಿದ್ದೀರಿ. ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಕೇಳಿದ್ದಕ್ಕೆ ಉತ್ತರಿಸಿ ಅಂತ. ಉತ್ತರಿಸಿ ಮೋದಿ ಅನ್ನೋ ಕ್ಯಾಂಪೇನ್ ಒಂದು ಕಡೆಗೆ, ತೆರಿಗೆ ಅನ್ಯಾಯ ಅನ್ನೋ ಕ್ಯಾಂಪೇನ್ ಒಂದು ಕಡೆಗೆ. ಇದು ಲಾಜಿಕಲ್ ಎಂಡ್ ಏನಾಗಿರುತ್ತೆ? ಇದು ಮತದಾರರ ಮೂಲಕನೇ ಲಾಜಿಕಲ್ ಎಂಡ್ ಪಡಿತೀರಾ ಅಥವಾ ಕೋರ್ಟ್ನ ಮೂಲಕ ಲಾಜಿಕಲ್ ಎಂಡ್ ಪಡಿತೀರಾ? ಕೋರ್ಟು ಕೊಡಬೇಕು, ಮತದಾರರು ಕೊಡಬೇಕು, ಇಬ್ಬರು ನ್ಯಾಯ ಕೊಡಬೇಕು. ಒಂದು ಜನತಾ ನ್ಯಾಯಾಲಯ, ಒಂದು ಉಚ್ಚ ನ್ಯಾಯಾಲಯ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಜೆಂಡಾ ಏನು? 2 ಅಜೆಂಡಾಗಳಿರುತ್ತೆ ಸರ್. ಹಿಂದೆ ನೀವು BJP ವಿರುದ್ಧ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಒಂದು ಪಾಸಿಟಿವ್ ನರೇಟಿವ್, ನೆಗೆಟಿವ್ ನರೇಟಿವ್ ಎರಡೂ ಇರುತ್ತೆ. ಅಂದರೆ BJP ಸರ್ಕಾರದ 40% ಸರ್ಕಾರ ಅನ್ನುವಂಥ ಒಂದು ನರೇಟಿವ್ನ ಫಿಕ್ಸ್ ಮಾಡಿದ್ರಿ. ಅದೇ ರೀತಿ ನೀವೇನು ಕೊಡ್ತೀರಿ ಅಂತ ಗ್ಯಾರಂಟಿ ಅನ್ನುವಂಥ ನರೇಟಿವ್ನ ಅಜೆಂಡಾನ ಫಿಕ್ಸ್ ಮಾಡಿರಿ. ಈಗ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹತ್ರ ಇರುವಂಥ ಅಜೆಂಡಾ ಏನು? ಅವ್ರು ಮೋದಿ ಸರ್ಕಾರದ ಏನು ಆರೋಪ ಮಾಡ್ತಿದ್ರಿ? ಯಾವುದೇ ಭ್ರಷ್ಟಾಚಾರದ ಆರೋಪ ಇದೆಯಾ ಅಂತ ಕೇಳ್ತಿದ್ದಾರೆ, ಅಥವಾ ಬೇರೆ ಬೇರೆ ಆರೋಪಗಳಿದೆಯಾ ಅಂತ ಏನು ಕೇಳ್ತಾರೆ? ನೆಗೆಟಿವ್ ಹೇಳೋದಕ್ಕೆ ಕಾಂಗ್ರೆಸ್ ಬಳಿ ಏನಿದೆ ಅಂತ ಕೇಳ್ತಿದ್ದಾರೆ. ನೋಡಪ್ಪ, ನೆಗೆಟಿವ್ ಪಾಸಿಟಿವ್ ಸೈಡ್ ಇಡ. ಕೊಟ್ಟು ಮಾತು ಉಳಿಸ್ಕೊಂಡ್ರ ಜನ್ ಧನ್ ಅಕೌಂಟ್ ಮಾಡಿ ಅಂತ ಹೇಳಿದ್ರು. ನಿಜನ ಸುಳ್ಳು? ಕಪ್ಪಣ ಫಾರಿನಿಂದೆಲ್ಲ ತಂದು ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ನಿಜನ ಸುಳ್ಳು? ರೈತರಿಗೆ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. ನಿಜನ ಸುಳ್ಳು? ಅಗ್ರಿಕಲ್ಚರ್ ಇನ್ಕಮ್ ಎಲ್ಲ ಕಂಪ್ಲೀಟ್ ಇದು ಮಾಡ್ತೀವಿ, ನಿಮ್ಮ ಬದುಕಿನಲ್ಲಿ ನಿಮ್ಮ ಆದಾಯನೂ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ನಿಜನ ಸುಳ್ಳು? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರೆ ಯುವಕರಿಗೆ. ನಿಜನ ಸುಳ್ಳು? 17 ಲಕ್ಷ ವೆರಿ ಬಿಗ್ ಇಂಡಸ್ಟ್ರಿಯಲಿಸ್ಟ್ ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆ ಅನ್ನೋದು ಇವತ್ತು ಪ್ರಶ್ನೆ ಇಲ್ಲ. ಕೊಟ್ಟು ಮಾತನ್ನೇ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದಮೇಲೆ ಇನ್ನೇನು ಇದೆ ಅವ್ರಿಗೆ? ಇನ್ನು ಯಾವ ಗ್ಯಾರಂಟಿ ಕೊಡ್ತಾರೆ? ರಾಮಂದ್ರ 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 ಅಂತ ಏನು ತೋರಿಸಿದ್ದು ದಿನ ಹೊಟ್ಟೆ ಹೇಳಪ್ಪ. ಈ ಹೊಟ್ಟೆ ತುಂಬೋದಕ್ಕೆ ಹೊಟ್ಟೆ ಹಸುತ್ತಾ ಇದೆ ನಮಗೆ ಎಲ್ಲ. ನಮ್ಮ ತಾಯಿಂದಿರು 400 ರೂಪಾಯಿ ಗ್ಯಾಸ್ ಇದ್ದಿದ್ದು 1100 ಆಗೋಯ್ತು. ಪೆಟ್ರೋಲು, ನಿಮ್ಮ ಪೆಟ್ರೋಲ್ ನೀವು ಬರ್ಬೇಕಾದ್ರೆ ಆಫೀಸ್ಗೆ ನೀವೇ ಯಾವತ್ತು ಹೇಳ್ತಾ ಇದ್ರಿ 62 ರೂಪಾಯಿ ಇತ್ತು, 100 ಚಿಲ್ಲರೆ ಆಗೋಯ್ತು ಅಂತ. ಈ ಕೊರೋನಾ ಸಂದರ್ಭದಲ್ಲಿ ಏನು ಸಹಾಯ ಮಾಡಿದ್ರು? 20 ಲಕ್ಷ ಕೋಟಿ ಕೊಟ್ಟಿದ್ದೀವಿ ಅಂದರೆ ಯಾರಿಗೆ? ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಿಗೆ. ಡ್ರೈವರ್ಗೆ ಏನು ಸಿಕ್ತು ರೀ? ಮನೆ ಕೆಲಸ ಮಾಡೋರ್ಗೆ ಏನು ಸಿಕ್ತು? ಕೂಲಿ ಕಾರ್ಮಿಕಂಗೆ ಏನು ಸಿಕ್ತು? ಸವಿತಾ ಸಮಾಜವಂಗೆ ಹೇಗೆ ಸಿಕ್ತು? ಆ ಜಿಮ್ಮಲ್ಲಿ ಹುಡುಗರು ಕೆಲಸ ಮಾಡ್ತಿರಲ್ಲ ಅವ್ರಿಗೇನು ಸಿಕ್ತು? ಜಿಮ್ನೇ ನಿಲ್ಲಿಸ್ಬಿಟ್ಟಿದ್ರಲ್ಲ ಪಾಪ. ಟ್ರೈನರು, ಆ ಕೆಲಸದವರು, ಅವ್ರಿಗೆಲ್ಲ ಏನು ಸಿಕ್ತು? ಟೈಲರು, ಬಟ್ಟೆ ಹೊಲಿಯೋನು, ಬಟ್ಟೆ ಒಗೆಯೋನು, ಏನು ಕೇಳ್ಕೊಬೇಡಿ. ಆ ತರಕಾರಿ ಅಯ್ಯೋ 100 ರೂಪಾಯಿ ಹೋಯ್ತಿದ್ದೆಲ್ಲ ಬರೀ 5 ರೂಪಾಯಿ ಕೇಳೋನ್ ಕತೆ ಇರಲಿಲ್ಲ. ದ್ರಾಕ್ಷಿನೇ 5 ರೂಪಾಯಿ ಮಾರಕ್ಕೆ ರೆಡಿ ಆಗ್ಬಿಟ್ರು. ಯಾರು ಸಹಾಯ ಮಾಡಿದ್ರು? ಏನು ಸಹಾಯ ಮಾಡಿದ್ರು? ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್? ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ACಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನಿಮ್ಮ ದೃಷ್ಟಿಲಿ ರಾಮ ಮಂದಿರ ಅಥವಾ ಮೋದಿ ಅಲೆ ಅಂತ ಹೇಳ್ತಾರೆ. ಈ ಸಾರಿ ನಮ್ಮ ಅಭ್ಯರ್ಥಿ ಯಾರು ಇದ್ದರೆ ಮೋದಿನೇ ನಮ್ಮ ಅಭ್ಯರ್ಥಿ ಅಂತ BJP ಅವರು ನೇರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಅಫ್ಕೋರ್ಸ್ ರಾಮ ಮಂದಿರ ಅನ್ನುವಂಥದ್ದು ಕೇವಲ ಒಂದು ಘಟನೆ ಅಲ್ಲ, ಒಂದು ಇತಿಹಾಸವನ್ನು ಅಥವಾ ಇತಿಹಾಸದಲ್ಲಿ ಆದಂಥ ಅನ್ಯಾಯವನ್ನು ನಾವು ಸರಿಪಡಿಸಿದ್ದೀವಿ, ಒಂದು ಐತಿಹಾಸಿಕ ಘಟನೆ ಅಂತ ಹೇಳ್ತಿದ್ದಾರೆ. ಅದನ್ನು ಅವ್ರು ಕಾಯಿನ್ ಮಾಡ್ತಿದ್ದಾರೆ. ಪೊಲಿಟಿಕಲ್ ಪಕ್ಷವಾಗಿ ನಾವು ಒಂದು ಭರವಸೆ ಕೊಟ್ಟಿದ್ವಿ, ಅದು ಈಡೇರಿಸಿದ್ವಿ. 370 ಭರವಸೆ ಕೊಟ್ಟಿದ್ವಿ, ಈಡೇರಿಸಿದ್ವಿ. CA ಭರವಸೆ ಕೊಟ್ಟಿದ್ವಿ, ಈಡೇರಿಸ್ತೀವಿ. ನೋಡಪ್ಪ, ಮೋದಿಯವರು ಬಂದಿದ್ದರು ಎಲ್ಲಿಗೆ? ಶಿವಮೊಗ್ಗ ಬಂದಿದ್ದರು. ನನಗೆ ಓಟ್ ಕೊಡಿ ಅಂತ ಕೇಳಿಲ್ಲ ಅವರು. ಕ್ಯಾಂಡಿಡೇಟ್ಗಳ ಹೆಸರು ಹೇಳ್ತಾಯಿದ್ರು. ಮೊದಲೆಲ್ಲ ಮೋದಿ ಅಂತಿದ್ರು,
ಈಗ ಮೋದಿ ಯಾಕಂದ್ರೆ ಕ್ಯಾಂಡಿಡೇಟ್ ಮೇಲೂ ಆಗ್ತಾವ್ರೆ, ಗೆದ್ದರೆ ನನ್ನ ಹೆಸರು ಬರಲಿ, ಸೋತ್ರೆ ಅವ್ರ ಹೆಸರಿಗಾಗಲಿ ಅಂತ. ನೋಡಿ, ಯು ಜಸ್ಟ್ ಗೋ ಟು ದಿ ಸ್ಪೀಚ್. ಅಂದ್ರೆ ಮೋದಿ ಅಲೆ ಇಲ್ಲ ಅಂತೀರಾ ನೀವು? ಎಲ್ಲೂ ಇಲ್ಲ, ಎಲ್ಲೂ ಕಾಣ್ತಾನೆ ಇಲ್ಲ. ಯಾವ ಅಲೆ ಎಲ್ಲಿದೆ? ಅಲೆ ಸಮುದ್ರದಲ್ಲಿ ಅಲೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ಮೋದಿ ಅಲೆ ಇದೆ. ಮೋದಿ ಅಲೆ ಇರೋದು ಬಡವರ ಗ್ಯಾರಂಟಿ ಅಲೆ, ಕಾಂಗ್ರೆಸ್ ಅಲೆ.